ಶ್ರೀ ರಾಘವೇಂದ್ರ ಸ್ವಾಮಿಗಳು ಮೂಲ ಹೆಸರು ವೆಂಕಟನಾಥ. ಅವರು 1595ರ ಸುತ್ತಮುತ್ತ ತಂಜಾವೂರಿನ ಬಳಿ ಇರುವ ಭುವನಗಿರಿ, ಇಂದಿನ ತಮಿಳುನಾಡು ಎಂಬ ಊರಿನಲ್ಲಿ ಜನಿಸಿದರು. ವೆಂಕಟನಾಥನು ಚಿಕ್ಕ ವಯಸ್ಸಿನಿಂದಲೇ ಅತೀ ಬುದ್ಧಿವಂತ, ಶ್ರದ್ಧಾವಂತ ಮತ್ತು ದೇವಭಕ್ತರಾಗಿದ್ದರು. ಅವರ ತಂದೆ ತಿಮ್ಮಣ್ಣ ಭಟ್ಟ ಮತ್ತು ತಾಯಿ ಗೋಪಿಕಾಂಬಾಳವರು ನಿಷ್ಠಾವಂತರಾದ ಬ್ರಾಹ್ಮಣ ದಂಪತಿಗಳು. ಚಿಕ್ಕತನದಲ್ಲೇ ವೆಂಕಟನಾಥನು ವೇದಗಳು, ಶಾಸ್ತ್ರಗಳು ಮತ್ತು ಎಲ್ಲಾ ಧರ್ಮಗ್ರಂಥಗಳನ್ನು ವಿಶಿಷ್ಟವಾಗಿ ಅಭ್ಯಾಸ ಮಾಡಿದರು. ಅವರು ಯಾವ ಪುಸ್ತಕವನ್ನಾದರೂ ಓದಿದ ತಕ್ಷಣ ಅರ್ಥಮಾಡಿಕೊಳ್ಳಬಹುದಾಗಿತ್ತು. ಇದು ಅವರ ಮೆದುಳಿನ ಶಕ್ತಿ. ಅವರು ಸ್ನಾತಕೋತ್ತರ ವಿದ್ಯಾಭ್ಯಾಸವನ್ನು ತಂಜಾವೂರಿನಲ್ಲಿ ಪೂರ್ಣಗೊಳಿಸಿದರು. ಹೆಚ್ಚು ಕಡೆಯೋ ಒಂದು ಪ್ರಸಿದ್ಧ ಕಥೆಯಿದೆ. ಒಂದು ಬಾರಿ ಶಾಲೆಯಲ್ಲಿ ಗುರುಗಳು ಮಕ್ಕಳಿಗೆ ಒಂದು ಸಂಕೀರ್ಣವಾದ ಶ್ಲೋಕವನ್ನು ಅರ್ಥಮಾಡಿಸಿಲ್ಲ. ಎಲ್ಲರೂ ಕಷ್ಟಪಟ್ಟು ಅರ್ಥಮಾಡಿಕೊಳ್ಳುತ್ತಿದ್ದಾಗ ವೆಂಕಟನಾಥನು ನಿಶ್ಚಲವಾಗಿ ಶ್ಲೋಕವನ್ನು ವ್ಯಾಖ್ಯಾನ ಮಾಡಿದರು. ಎಲ್ಲರೂ ಅಚ್ಚರಿ ಪಡಿದರು. ಈ ಮಕ್ಕಳು ಇಷ್ಟು ಜ್ಞಾನವನ್ನು ಎಲ್ಲಿ ಬಂದು ಪಡೆದರು ಅಂತ. ಇಡೀ ಬಾಲ್ಯದಲ್ಲಿ ಅವರು ಭಕ್ತಿಯಲ್ಲಿ, ಜ್ಞಾನದಲ್ಲಿ, ಶ್ರದ್ಧೆಯಲ್ಲಿ ಮತ್ತು ಶೀಲದಲ್ಲಿ ಮಾದರಿಯಾಗಿದ್ದರು. ಇದು ಅವರ ಮುಂದೆ ಆಗಲಿರುವ ಮಹಾನ್ ಜೀವನದ ಬೀಜವಾಗಿತ್ತು.